ಅಧ್ಯಕ್ಷ ಡಿ.ಕೆ. ಹರಿಪ್ರಸಾದ್ ಸಾಹೇಬರು ಅಧ್ಯಕ್ಷ ಆಗಿದ್ದಾರೆ. ಡಿ.ಕೆ. ಹರಿಪ್ರಸಾದ್ ಸಾಹೇಬ್ರ ಬಗ್ಗೆ ಹೇಳಿದ್ದಾರೆ ಸರ್. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಹಿರಿಯ ನಾಯಕರಾದ ಡಿ.ಕೆ. ಹರಿಪ್ರಸಾದ್ ಅವರಿಗೆ ಆರ್ಥಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತು ಅದೇ ರೀತಿ ಡಿ.ಕೆ. ಹರಿಪ್ರಸಾದ್ ಅವರು 21ನೇ ಪದಾರ್ಪಣವನ್ನ ಮಾಡ್ತಾ ಇರ್ತಕ್ಕಂಥ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ಆದ್ದರಿಂದ ಸುಮಾರು ನಮ್ಮ ಕೆಪಿಸಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಆ ದಿವಸ ಭಾಗಿಯಾಗ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಬ್ಲಾಕ್ ಸಮಿತಿ, ಜಿಲ್ಲಾ ಸಮಿತಿ, ಪುರುಷರು ಮತ್ತು ಮಹಿಳೆಯರು ನಮ್ಮ ಸಮಿತಿಯವರಿಂದ ನೂರಾರು ಸಂಖ್ಯೆಯಲ್ಲಿ ಪ್ಯಾಲೇಸ್ ಗ್ರೌಂಡ್ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಮತ್ತು ನಮಗೆ ಖುಷಿ ಆಗ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಇವತ್ತು ಡಿ.ಕೆ. ಹರಿಪ್ರಸಾದ್ ಅವರು ಬಂದು ನಮ್ಮ ಈ ವಾಹನವನ್ನ ಪರಿಶೀಲನೆ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಈ ವಾಹನ ಬಗ್ಗೆ ಮತ್ತು ಮಾಹಿತಿಗಳನ್ನ ಸಂಪೂರ್ಣವಾಗಿ ಸ್ಟ್ರೀಟ್ ವೆಂಡರ್ ಬಗ್ಗೆ ಎಲ್ಲ ಅವ್ರನ್ನ ಮಾಹಿತಿಗಳನ್ನ ಪಡ್ಕೊಂಡ್ರು. ಮತ್ತು ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರು ನಗರದಲ್ಲಿ ಎಷ್ಟು ಗಾಡಿ ಕೊಡ್ತಾ ಇದ್ದೀರಾ, ಯಾವ ರೀತಿ ಗಾಡಿಗಳನ್ನ ಅವ್ರಿಗೆ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು ಕೆಪಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಹರಿಪ್ರಸಾದ್ ಅವರು ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡ್ರು. ಮತ್ತು ಅವರೇ ಗಾಡಿ ಮೇಲೆ ಕೂತ್ಕೊಂಡು ಎಲ್ಲ ಪರಿಶೀಲನೆ ಮಾಡಿದ್ರು. ತುಂಬಾ ಚೆನ್ನಾಗಿದೆ. ಇದೇ ತರ ರಾಜ್ಯ ಮಟ್ಟದಲ್ಲಿ ನಾವು ಮಾಡಬೇಕು ಅನ್ನತಕ್ಕಂಥದ್ದನ್ನ ಡಿ.ಕೆ. ಹರಿಪ್ರಸಾದ್ ತಿಳಿಸಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ಬರಲಿ. ನಾವು ಕೆಪಿಸಿ ಬೀದಿ ಬದಿ ವ್ಯಾಪಾರದಿಂದ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ಬೆನ್ನಿಂದ ನಾವು ನಿಂತ್ಕೋತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಚ್ಚುಮೆಚ್ಚಿನ ನಾಯಕರು, ನಮ್ಮ ಕಣ್ಮಣಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು, ನಮ್ಮ ಎಸಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತು ಅದು ಜನಪ್ರಿಯ ನಾಯಕರು. ಯಾಕೆಂದ್ರೆ ಸಿದ್ದರಾಮಯ್ಯ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತು ಅವರಿಗೆ ಆ ಸ್ಥಾನದಿಂದ ಬೇರೆಯವರಿಗೆ ಉದ್ಭವ ಮಾಡ್ಕೊಟ್ರು. ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಒಬ್ಬ ನಾಯಕರನ್ನ ಬೆಳೆಸಕ್ಕೆ ಒಂದು ಪರಿಶ್ರಮವನ್ನ ಕೊಟ್ಟರಲ್ಲ ಸಿದ್ದರಾಮಯ್ಯ ಅವರಿಗೆ ನಾವು ಕೆಪಿಸಿ ಬೀದಿ ಬದಿ ವ್ಯಾಪಾರದ ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಕ್ಕೆ ಇಷ್ಟಪಡ್ತೀವಿ. ಸಿಬಿಐ ಚುನಾವಣೆ ಕೆಪಿಸಿ ಅಧ್ಯಕ್ಷರು ಹರಿಪ್ರಸಾದ್ ಅವರು, ಕರ್ನಾಟಕದ ಮಾನ್ಯ ಅಚ್ಚುಮೆಚ್ಚಿನ ನಾಯಕರು, ನಮ್ಮ ಗುರುಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಜಿ ಅವರು ಸರ್ಕಾರ ಏನ್ ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧರಾಗ್ತಾರೆ. ಯಾಕೆಂದ್ರೆ ಸಿಬಿಐ ಎಲೆಕ್ಷನ್ ಆಗಸ್ಟ್ 31ನೇ ತಾರೀಕು ಮಾಡ್ಬೇಕು ಅನ್ನತಕ್ಕಂಥದ್ದನ್ನ ತಿಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅದೇ ರೀತಿ ಮುಂದಿನ ದಿನದಲ್ಲಿ ಅದೇನ್ ನಿರ್ಣಯ ತಗೋತಾರೋ ಸರ್ಕಾರಕ್ಕೆ ಬಿಟ್ಟಿದೆ ಸರ್. ಇಲ್ಲ, ಅದು ಸರ್ಕಾರ ತೀರ್ಮಾನ ಮಾಡೋದು, ನಮ್ಮ ಸೆಲ್ಲಿಂದ ತೀರ್ಮಾನ ಮಾಡತಕ್ಕಂಥದ್ದಲ್ಲ. ಬಟ್ ಆಗಸ್ಟ್ ಅಲ್ಲಿ ಆಗೋ ಚಾನ್ಸಸ್ 100% ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇ ಒಂದು ವಿಷಯ, ಅವರು ಚುನಾವಣೆ ನಿಂತು ಒಂದು ಸೆಕ್ಯೂರ್ ಆಗ್ತಕ್ಕಂಥ ಬಹಳ ನಿಮ್ಮ ಇವಾಗ ನಿನ್ನೆಲ್ಲೂ ಸಹಿತ ಜಿ.ಸಿ. ಅವರು ಒಂದು ತೀರ್ಮಾನ ನಿಮ್ಮ ಇವಾಗ್ಲೂ ಹೇಳ್ತಾ ಇದ್ರು. ಯಾಕೆಂದ್ರೆ ಜಿ.ಸಿ. ಚಂದ್ರಶೇಖರ್ ಕಾರ್ಯದರ್ಶಿಯರು ನಮ್ಮ ಹೋರಾಟದ ಫಲ, ಕಾರ್ಯಚಟುವಟಿಕೆ ಬಗ್ಗೆ ನಮ್ಮ ಸಂಘಟನೆ ಸೆಲ್ ವಿಭಾಗ ಬಹಳ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದ್ವಿ ಇಡೀ ರಾಜ್ಯದಂತ. ಏನೋ ನಿಗಮಂಡಳಿ ಒಂದು ಉತ್ತಮ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಭರವಸೆ ಇದೆ. ನನ್ನ ಕಾಂಗ್ರೆಸ್ ಪಕ್ಷದ ಮೇಲೆ, ಕಾಂಗ್ರೆಸ್ ಪಕ್ಷ ಒಂದು ತಂದೆ ತಾಯಿ ಇದ್ದಾರ. ಯಾವತ್ತೂ ಯಾರು ಕಾರ್ಯಕರ್ತರಿಗೆ ಮೋಸ ಮಾಡೋದಿಲ್ಲ. ಅವರು ಏನ್ ಕೊಡ್ತಾರೋ ಅದನ್ನ ಸ್ವೀಕಾರವನ್ನ ಮಾಡ್ತೀನಿ. ಬಟ್ ಅದು ಮುಂದಿನ ದಿನದಲ್ಲಿ ನಾವು ನಮ್ಮ ಗುರುಗಳು ಆಗಿರತಕ್ಕಂತ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಮಾರ್ಗದರ್ಶನದಲ್ಲಿ, ಕೆಪಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರ ಮಾರ್ಗದರ್ಶನದಲ್ಲಿ, ಮಾನ್ಯ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವ್ರ ಪಕ್ಷದ ಏನ್ ಮುಖಂಡ ತೀರ್ಮಾನ ತಗೋತಾರೆ ಅದು ಬದ್ಧವಾಗಿರ್ತೀವಿ. ನಮಗೂ ಸ್ಥಾನ ಕೊಡ್ತಾರೆ ಅಂತ ನಮ್ಮ ಭರವಸೆಯಲ್ಲಿ ಇಟ್ಕೊಂಡಿದ್ದೀವಿ ಸರ್.